ಮಾಡಿ ರಾಜೀನಾಮೆ ತಗೊಂಡಂಥ ನೈತಿಕತೆ ಇಲ್ಲದೆ ಇರೋಂಥ ಮಂತ್ರಿಗಳು ಇರಬಾರ್ದು. ಯಾವತ್ತು ಸಂತೋಷ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ನನಗೆ ಸುದ್ದಿ ಗೊತ್ತಾಯಿತೋ ಅವತ್ತೇ ಕೇಂದ್ರದ ನಾಯಕರಿಗೆ ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಸಂಘಟನೆ ಮಾಡ್ತಾರೆ ಅಂತ ಸಂತೋಷ್ ಜಿ ಅವರಿಗೆ ನಾನು ಯಾವುದೇ ಕಾರಣಕ್ಕೂ ಒಂದು ನಿಮಿಷ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ, ತನಿಖೆ ಆಗಲಿ, ಅಲ್ಲಿ ತನಕನೂ ಕೂಡ ನಾನು ರಾಜೀನಾಮೆ ಕೊಟ್ಟಿರ್ತೀನಿ, ತನಿಖೆಯಲ್ಲಿ ನಾನು ನಿರ್ದೋಷಿ ಅಂತ ಬಂದರೆ ಆಮೇಲೆ ನೋಡೋಣ ಅಂತ ಅಂದು 2 ದಿನ ಕಾಯಿರಿ ಅಂದ್ರು ಅವರು. ನಾನು 2 ದಿನ ಕಾಯಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ನಾನು ಬೇರೆಯವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷ ನಾಯಕನಾಗಿ ಹೋರಾಟ ಮಾಡಿದ್ದೆ. ಅವ್ರು ರಾಜೀನಾಮೆನೇ ತೊಗೊಳೋದು ಯಶಸ್ವಿಯಾಗಿದ್ದೆ. ನಾನು ತಡ ಆಗಿತ್ತು ಅವ್ರದ್ದು. ನಾನು 2 ದಿನ ಕಾಯಲಿಲ್ಲ. ಕೇಂದ್ರ ನಾಯಕರ ಹತ್ರ ಒಪ್ಪಿಗೆ ತಗೊಂಡು ರಿಸೈನ್ ಮಾಡಿದೆ. ಇದು ನೈತಿಕತೆ. ಇದು ನಾನು RSS ಎಂದು ಬೆಳೆ ಬಂದವನು. ಸಂಘ ನನಗೆ ನೈತಿಕತೆ ಕಲಿಸ್ಕೊಟ್ಟಿದೆ. ಸಾರ್ವಜನಿಕರ ಮಧ್ಯೆ ಒಂದು ಆಪಾದನೆ ಹೊತ್ಕೊಂಡು ಮಂತ್ರಿಯಾಗಿ ಮುಂದುವರಿಯೋದು ನನ್ನ ದೃಷ್ಟಿನಲ್ಲಿ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರನೇ ಇಮಿಡಿಯೇಟ್ ರಿಸೈನ್ ಮಾಡಿದೆ. ಆ 2 ದಿನ ಇವರು ಸ್ವಲ್ಪ ಹೋರಾಟಗಳು ಮಾಡಿದ್ರು ಕಾಂಗ್ರೆಸ್ನವರು. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು, ಈ ಪ್ರಿಯಾಂಕಾ ಖರ್ಗೆ ಅವರು ಮಾತುಗಳು ಕೇಳಬೇಕಿತ್ತು. ನಾವಾಗ ಮಾಡಲಿ, ಪಾಪ ನನ್ನ ಅಭ್ಯಂತರ ಇಲ್ಲ. ಯಾಕಂದ್ರೆ ಅವರ ವಿರೋಧ ಪಕ್ಷದಲ್ಲಿದ್ದರು. ಒಂದ್ಸರಿ ವಾಪಸ್ ತಿರುಗಿ ನೋಡ್ಲಿ ಅವರು ಏನೇನು ಭಾಷೆ ಬಳಸಿದ್ರಿ. ನಾನು ರಾಜೀನಾಮೆ ಕೊಡಕ್ಕೆ 2 ದಿನ ಕೇಂದ್ರದ ಒಪ್ಪಿಗೆ ಕಾಯ್ತಾ ಇರೋಂಥ ಸಂತರು. ಇದು ನೈತಿಕತೆ. ನಾನು ರಾಜೀನಾಮೆ ಕೊಡೋದಕ್ಕೆ, ಆ ಕೊಲೆ ಪ್ರಕರಣಕ್ಕೆ ಯಾರ್ಯಾರ ಕಾರಣ ಅನ್ನೋದನ್ನ ನಾನಂತೂ ಅಲ್ಲ ಅಂತೇಳಿ ತನಿಖೆಯಲ್ಲಿ ನಿರ್ದೋಷಿಯಾಗಿ ಬಂದ್ಬಿಟ್ಟೆ ಹೊರಗಡೆ ನಾನು. ಆದ್ರೆ ಇದರಿಂದ ಹಿಂದೆ ಸಾಕಷ್ಟು ರಾಜಕೀಯ ಇದೆ. ಅದರಲ್ಲಿ ಯಾರ್ಯಾರಿದ್ದಾರೆ, ಏನು ಕತೆ, ಇದು ಇವತ್ತೆಲ್ಲ ನಾಳೆ ಬಹಿರಂಗ ಆಗತ್ತೆ. ಯಾರ್ಯಾರಿದ್ರು ಇವತ್ತು ಅನುಭವಿಸ್ತಾ ಇದ್ದಾರೆ, ಮುಂದೂ ಸಾಕಷ್ಟು ಅನುಭವಿಸ್ತಾರೆ. ಆದ್ರೆ ಅನುಭವಿಸೋದು ಬೇಡ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ಸದ್ಬುದ್ಧಿ ಕೊಡಬೇಕು. ನೈತಿಕತೆಯಿಂದ ರಾಜೀನಾಮೆ ನಾನು ಕೊಡೋಂಥ ಸಂದರ್ಭ ಕೊಡಲ್ಲ ಅಂತ ನಾನು ಹೇಳ್ಬೋದಿತ್ತು. ಕೇಂದ್ರ ನಾಯಕರ ಹತ್ರ ಹೋಗಿ ನಾನು ಮಾಡೇ ಇಲ್ಲ. ಯಾಕೆ ಅಂತಂದರೆ ಅದು ಟೆಂಡರ್ ಆಗಿಲ್ಲ, ವರ್ಕ್ ಆರ್ಡರ್ ಇಶ್ಯೂ ಆಗಿಲ್ಲ, ಕೆಲಸ ಮಾಡಿಬಿಟ್ಟು ದುಡ್ಡು ಪೇಮೆಂಟ್ ಕೊಡುವಂಥ ಸಿಸ್ಟಮೇ ಇಲ್ಲ. ಹೋಗಿ ಕೂತ್ಕೋಬೋಯಿತ್ತು ಕೇಂದ್ರ ನಾಯಕರ ಹತ್ರ. ಆದರೆ ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ 1 ನಿಮಿಷ ಇರ್ಕೊಡ್ದು ಅಂತ ಅಂದ್ಕೊಂಡು ನಾನು ರಿಸೈನ್ ಮಾಡಿದೆ. ಅದಕ್ಕೋಸ್ಕರ ನಾನು ಹೇಳಿದೆ, ನೈತಿಕತೆ ಪ್ರಶ್ನೆ ಇರೋಂಥ ಸಂದರ್ಭದಲ್ಲಿ ಆ ಸಂತೋಷ್ ಕುಮಾರ್ನ ಸಾವಿಗೆ ಕಾರಣ ಯಾವುದು? ಈ ನಾನಂತೂ ನಿರ್ದೋಷಿ, ಸರಿ. ಅವ್ರ ಕಾರಣ ಅಂತೂ ಸತ್ತ. ಅದಕ್ಕೆ ಕಾರಣ ಯಾರು ಅಂತ ಇವತ್ತಿನ ತನಕ ಹೊರಗಡೆ ಬಂದಿಲ್ಲ. ಹೊರಗೆ ಬರ್ಬೇಕಲ್ವಾ? ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅದೆಲ್ಲ ಹೊರಗೆ ಬರಬೇಕು. ಈಗ ಇವರು ಪ್ರಿಯಾಂಕಾ ಖರ್ಗೆ ಮೇಲೆ ಆಪಾದನೆ ಬಂದಿದೆ. ಅವನು ಸೂಸೈಡ್ ಮಾಡ್ಕೊಂಡಿರೋದು ಹೌದು. ಅದ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ? ಅವನದು ಡೆತ್ ನೋಟಲ್ಲಿ ಪ್ರಿಯಾಂಕಾ ಖರ್ಗೆ ಹೆಸರಿಲ್ಲ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. BJಪಿಯವ್ರು ಏನು ಹೇಳ್ತಿದ್ದಾರೆ? ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೊರಗೆ ಬರಬೇಕು. ತನಿಖೆ ಮುಖಾಂತರ ಆಗಬೇಕು ವಿನಃ ಯಾವುದೇ ಕೊಲೆ, ಯಾವುದೇ ಸುಲಿಗೆ, ಯಾವುದೇ ಆತ್ಮಹತ್ಯೆ ದಿಢೀರಂತ ತೀರ್ಮಾನ ಮಾಡಕ್ಕೆ ಬರಲ್ಲ.